ನಮಸ್ಕಾರ. ಈ ಬಾರಿ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಿದರೆ ಈ ಬಜೆಟ್ ಬರೀ ಖಾಲಿ ಪೇಪರ್ ಮೇಲೆ ಬಜೆಟ್, ದುಡ್ಡೇ ಇಲ್ಲದೆ ಪೇಪರ್ ಮೇಲೆ 4 ಲಕ್ಷ ಚಿಲ್ಲರೆ ಕೋಟಿ ನಾವು ಬಜೆಟ್ ಮಂಡನೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಖಾಲಿ ಚಂಬು. ರೈತರಿಗಾಗಲಿ ಮತ್ತು ಏನು ಗ್ಯಾರಂಟಿ ಭಾಗಿಗಳಿಗೆ ಸುಮಾರು 40,000 ಕೋಟಿ ಹೆಚ್ಚು ಕಮ್ಮಿ 40,000 ಕೋಟಿ ಇಟ್ಟಿದ್ದಾರೆ. ಅದೂ ಕೂಡ ಊರ್ಜಿತವಾಗಲ್ಲ. ಮತ್ತು ನೀರಾವರಿ ಯೋಜನೆಗಳು, ರಸ್ತೆಗಳು ಅಭಿವೃದ್ಧಿ, ಮತ್ತು ಇನ್ನೊಂದೇನು ಅಂದರೆ ದುರದೃಷ್ಟಕರ, ಮಕ್ಕಳಲ್ಲಿ ಜಾತಿ ಭೇದ ಸೃಷ್ಟಿ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಜಾತಿ ಭೇದ ಇರಬಾರ್ದು, ಮಕ್ಕಳಲ್ಲಿ ವಿಷ ಬೀಜ ಬಿತ್ತಿದ್ದಾರೆ. ಏನು ಅಂದರೆ ಹಿಂದುಳಿದ ವರ್ಗದವರಿಗೆ ಏನು ಲ್ಯಾಪ್ಟಾಪ್ ಕೊಡೋ ವ್ಯವಸ್ಥೆ ಮಾಡಿದ್ದಾರೆ. ಇದು ಮಕ್ಕಳಲ್ಲಿ ಎಲ್ಲ BPL ಕಾರ್ಡ್ ಹೋಲ್ಡರ್ದಾರರಿಗೆ, ಏನು ಬಡತನ ರೇಖೆಗಿನ ಕಮ್ಮಿ ಇರೋಂಥ ಎಲ್ಲ ಜನಾಂಗದವ್ರಿಗೂ ಮಕ್ಕಳಿಗೆ ಏನು ಗೌರ್ಮೆಂಟ್ ಶಾಲೆಯಲ್ಲಿ ಲ್ಯಾಪ್ಟಾಪ್ ಕೊಡೋ ವ್ಯವಸ್ಥೆ ಮಾಡಬೇಕಾಗಿತ್ತು. ಇದು ದುರದೃಷ್ಟಕರ. ಜಾತಿ ಬೀಜ ಇಲ್ಲಿಂದಲೇ ವಿಷ ಬೀಜ ಸೃಷ್ಟಿ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಇದು ಏಳಿಗೆ ತರಲ್ಲ. ಮತ್ತು ಹಿಂದುಳಿದ ವರ್ಗದ ಏನು ಮುಸಲ್ಮಾನರಿಗೆ ಅಜ್ಜಾತ್ರೆ ಭವನ ಮತ್ತು ಇನ್ನೊಂದು ನಿರ್ಮಾಣ ಮಾಡಿಕೊಡೋದು, ಹಿಂದೂಗಳಿಗಿನ್ನ ಜಾಸ್ತಿ ಹಣ ಮೀಸಲಿಟ್ಟಿದ್ದಾರೆ. ಸಿದ್ದರಾಮಯ್ಯನವರೇ, ಇದು ರಾಜ್ಯ ಸರ್ಕಾರ ಏನು ಅಧೋಗತಿಗೆ ತಗೊಂಡು ಹೋಗ್ತಿದ್ರಿ. ಖಾಲಿ ಚಂಬಿನ ಬಜೆಟ್ಟು, ಮತ್ತು ನಮ್ಮ ತುಮಕೂರು ಜಿಲ್ಲೆಗಾಗಲಿ ಯಾವುದೇ ಥರದ ಅಭಿವೃದ್ಧಿ ಕಾಮಗಾರಿ ಘೋಷಣೆ ಮಾಡಿಲ್ಲ. ಮತ್ತು ಯಾವುದೇ ಥರದ ನೀರಾವರಿ ಸೌಲಭ್ಯಗಳನ್ನ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗೋ ನಿಟ್ಟಿನಲ್ಲಿ ಎತ್ತಿನೊಳೆದಾಗ್ಬೋದು, ಮತ್ತೊಂದಾಗ್ಬೋದು, ಯಾವುದೇ ಥರದ ಕಾರ್ಯಕ್ರಮಗಳು ನಿರೂಪಿಸಿಲ್ಲ ಅಂತ ಹೇಳಕ್ಕೆ ಇಷ್ಟ. ಇವತ್ತು ಸಿದ್ದರಾಮಯ್ಯನವರು ಬಜೆಟ್ ಮಾಡಿರ್ತಕ್ಕಂಥದ್ದು ಕಾರ್ಮಿಕರಿಗೆ, ರೈತರಿಗೆ, ಕಾಂಟ್ರಾಕ್ಟರ್ಗೆ, ಅಭಿವೃದ್ಧಿಗೆ ಯಾವುದೂ ಅಲ್ಲ. ಇದು ಸಾಲದ ಒಂದು ಬಜೆಟ್. ಸಾಲ ಮಾಡಿರ್ತಕ್ಕಂಥದ್ದಕ್ಕೆ ನಾನು ಸಾಲ ಮಾಡಿದಿಂದ ತೋರಿಸ್ತಕ್ಕಂಥ ಬಜೆಟ್. ಇವತ್ತು ರೈತರು ಸಾಕಷ್ಟು ಕೆರೆ ಕಟ್ಟೆಗಳು ಅಷ್ಟು ನೀರು ತುಂಬಿದ್ರು ಸಹ ಅವಕ್ಕೆ ಹೂಳತಕ್ಕಂಥ ವ್ಯವಸ್ಥೆ ಇಲ್ಲ, ಕಾಲ್ಯವಿಲ್ಲ. ರೈತರು ಬೆಳೀತಕ್ಕಂಥ ದನ ಕರುಗಳಿಗೆ ಮೇವುಗಳು ಬೆಳೀತಕ್ಕಂಥ ವ್ಯವಸ್ಥೆ ಇಲ್ಲ. ಇವತ್ತು ತುಂಬ ದುಃಖಕರವಾದಂಥ ಇವತ್ತು ರಾಜ್ಯ ಸರ್ಕಾರ ನಡ್ಕೊಂತ ಐತೆ. ಇದನ್ನು ಸರಿಪಡಿಸಬೇಕು. ಆದರೆ ಇದು ಬಜೆಟ್ಟು ಸಾಲದ ಬಜೆಟೇ ಹೊರತು ಯಾವ ಅಭಿವೃದ್ಧಿ ಅಲ್ಲ ಅಂತ ನನ್ನ ಅನಿಸಿಕೆ. ಇವತ್ತಿನ ರಾಜ್ಯ ಸರ್ಕಾರ 17ನೇ ಬಜೆಟನ್ನು ಸಿದ್ದರಾಮಯ್ಯನವರು ಬಜೆಟನ್ನು ಮಂಡಿಸಿದ್ದಾರೆ. ಅದು ಖಾಲಿ ಪುಸ್ತಕ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬರ್ತೀನಿ. ಯಾಕೆಂದರೆ ಖಾಲಿ ಚೊಂಬು. 11G ಮಾದರಿ ಅಭಿವೃದ್ಧಿಯನ್ನು ನಾನು, ಆರ್ಥಿಕತೆ ಅಭಿವೃದ್ಧಿಯನ್ನು ನಾನು ಮಾಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಸರ್ಕಾರ ಬಂದು 3 ವರ್ಷ ಆಗಿದೆ. ಯಾವುದೇ ರೀತಿಯ 3 ಬಾರಿ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಯಾವುದೇ ರೀತಿ ಅನುಷ್ಠಾನವನ್ನು ಮಾಡಿಲ್ಲ. ಈಗಲೂ ಸಹ ಅದೇ ರೀತಿ ಅವರು ಘೋಷಣೆಯನ್ನು ಮಾಡಿಕೊಂಡು ಬರೀ ಬಜೆಟ್ನ ದಾಖಲೆ ಬಜೆಟನ್ನು ನಾನು ಮಂಡಿಸಬೇಕು ಅಂದ್ಕೊಂಡು ಅಷ್ಟೇ ಇವರು ಮಂಡನೆ ಮಾಡಿದ್ದಾರೆ. ಯಾವುದೇ ರೀತಿ ರೈತ ಪರವಾಗಿ ಯಾವುದೇ ಒಂದು ಅಭಿವೃದ್ಧಿ ಕಾಮಗಾರಿಯನ್ನು ನಾನು ಇದುವರೆಗೂ ಅವ್ರು ಮಾಡಿಲ್ಲ. ಇಡೀ ರಾಜ್ಯ ಸರ್ಕಾರ ಬರೀ ಸಾಲವನ್ನು ಮಾಡಿ, ಏನು ಇವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಯನ್ನು ನೀಗಿಸಲಿಕ್ಕೆ ಆಗಲ್ಲ. ಸಾಲವನ್ನು ಮಾಡಿ ಈ ರಾಜ್ಯ ಸರ್ಕಾರ ರಾಜ್ಯದ ತಲೆಯ ಮೇಲೆ ಪ್ರತಿಯೊಬ್ಬ ರಾಜ್ಯದ ಜನತೆಯ ಮೇಲೆ ಸಾಲವನ್ನು ಹೊರಿಸಿ ಇವರು ಬಜೆಟ್ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಬರೀ ಘೋಷಣೆಯಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಡೀ ಏನು ವಿಕ್ಟೋರಿಯಾ ಹಾಸ್ಪಿಟ್ಲ್ ನೇಮನ ಬದಲಾವಣೆ ಮಾಡಬೇಕು ಅಂತ ಏನು ಹೇಳ್ತಾ ಇದ್ದಾರೆ. ನೇಮನ ಬದಲಾವಣೆಯನ್ನು ಮಾಡಿದ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಅಲ್ಲಿರ್ತಕ್ಕಂಥ ಏನು ಜನಸಾಮಾನ್ಯರಿಗೆ ಹೈಟೆಕ್ ಒಳ್ಳೆ ಒಂದು ಜನಗಳಿಗೆ ಏನು ಹೆಸರನ್ನ ಬದಲಾವಣೆಯನ್ನು ಏನು ಮಾಡ್ತೀನಿ ಅಂತ ಹೇಳ್ತಾರೆ. ಹೈಟೆಕ್ ಸೌಲಭ್ಯಗಳು ಸಿಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ತಾಲೂಕು ಮಟ್ಟದಲ್ಲಿ, ಜಿಲ್ಲೆ ಮಟ್ಟದಲ್ಲಿ ರೈತರಿಗೆ, ಸಾಮಾನ್ಯ ರೈತರಿಗೂ ಸಹ ಒಳ್ಳೊಳ್ಳೆ ಹಾಸ್ಪಿಟ್ಲುಗಳಲ್ಲಿ, ಒಂದು ಒಳ್ಳೊಳ್ಳೆ ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಒಳ್ಳೊಳ್ಳೆ ಹಾಸ್ಪಿಟ್ಲುಗಳಲ್ಲಿ ಸೌಲಭ್ಯಗಳು ಸಿಗಂಗಾಗಬೇಕು. ಮತ್ತು ಶಾಲಾ ಕಾಲೇಜುಗಳು ಹೈಟೆಕ್ಕರಣ ಮಾಡಬೇಕು. ಇದು ಯಾವುದೇ ರೀತಿ ಒತ್ತು ಕೊಡದಲ್ಲಿ ಸುಮ್ಮನೆ ಈ ರಾಜ್ಯ ಸರ್ಕಾರ ಏನು ದಾಖಲೆ ಬಜೆಟ್ಗೆ ಏನೋ ಒಂದು ಒತ್ತನ್ನು ಕೊಟ್ಟಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
ನಿಮ್ಮ ಭವಿಷ್ಯದ ಹೂಡಿಕೆಗೆ ಸ್ಮಾರ್ಟ್ ಆಯ್ಕೆ ಬೇಕಾ? ರೇರಾ ರಿಜಿಸ್ಟರ್ಡ್ ಟೂಡಾ ಅಪ್ರೂವ್ಡ್ ಭೈರವ ಗ್ರೀನ್ ವ್ಯಾಲಿ ಇದೀಗ ತುಮಕೂರಿನಲ್ಲಿ 40 ಎಕರೆಗಳ ಪ್ರೀಮಿಯಂ ಲೇಔಟ್, ಸಿಸಿ ರಸ್ತೆ, ಲೇಔಟ್ ಒಳಗೆ ವಿಶಾಲವಾದ 60 ಫೀಟ್ ವೈಡ್ ರೋಡ್ ವ್ಯವಸ್ಥೆ, ಅಂಡರ್ಗ್ರೌಂಡ್ ಡ್ರೈನೇಜ್, 24 ಅವರ್ಸ್ ವಾಟರ್ ಫೆಸಿಲಿಟಿ ಮತ್ತು ಸಂಪೂರ್ಣ ವಿದ್ಯುತ್ ವ್ಯವಸ್ಥೆ. ಭೇಟಿ ನೀಡಿ ಭೈರವ ಗ್ರೀನ್ ವ್ಯಾಲಿ, ಬೆಳ್ಳಾವಿ ರೋಡ್, ತುಮಕೂರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.